ಎಲ್ಲರಿಗೂ ನಮಸ್ತೆ. ಇವತ್ತು ನಾನು ಊಟಕ್ಕೆ ಮೊಳಕೆ ಬರಿಸಿದ ಹೆಸರು ಕಾಳು ಮತ್ತು ಕಣಲೆ ಉಪಯೋಗಿಸಿ ಗಸಿ ಮಾಡ್ತಾ ಇದ್ದೇನೆ. ಈ ಕಣಲೆಯನ್ನು ನಾನು 3 ದಿವಸ ನೀರಿನಲ್ಲಿ ನೆನೆ ಹಾಕಿದ್ದೇನೆ. ಇವತ್ತು ನೀರಿಗೆ ಹಾಕಿದಾಗ ಮತ್ತೆ ಮಾರನೇ ದಿವಸ ಪುನಃ ನೀರನ್ನು ಚೇಂಜ್ ಮಾಡಿ ಹೊಸ ನೀರನ್ನು ಸೇರಿಸಿದ್ದೆ. ಹಾಗೆ 3 ಬಾರಿ ನೀರನ್ನು ಚೇಂಜ್ ಮಾಡಿದ್ದೇನೆ. ಈ ಕಣಲೆ ಮತ್ತು ಹೆಸರು ಕಾಳಿನ ಗಸಿ ಮಾಡೋದು ತುಂಬ ಸುಲಭ. ಹೇಗೆ ಮಾಡೋದೆಂದು ತೋರಿಸಿಕೊಡ್ತೇನೆ, ಬನ್ನಿ. ನೀರು ಬಿಸಿಗಿಟ್ಟಿದ್ದೇನೆ. ಬಿಸಿ ಆದಮೇಲೆ ಕಾಳು ಮತ್ತು ಕಣಲೆ ಹಾಕ್ತೇನೆ. ನೀರು ಬಿಸಿಯಾಗಿದೆ, ಕಾಳು ಹಾಕ್ತೇನೆ. ಸ್ವಲ್ಪ ಬೇಯಲಿ. ಇದು ಮಸಾಲೆಗೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ. ಒಣಮೆಣಸು, ಐದು ಗಿಡ್ಡ ಮೆಣಸು ತಗೊಂಡಿದ್ದೇನೆ. ಕಲ್ಲರಿಗೆ ಬ್ಯಾಡಿಗೆ 4 ತಗೊಂಡಿದ್ದೇನೆ. ಆಗಿದೆ. ಇದು ಮಸಾಲೆ ರುಬ್ಲಿಕ್ಕೆ 1 ಕಡಿ ಕಾಯಿ ತಗೊಂಡಿದ್ದೇನೆ, ತುರಿದಿಟ್ಟಿದ್ದೆ. ಹುಣಸೆಹಣ್ಣು ಬದಲಿಗೆ ಅಂಬಡೆ ಹಾಕ್ಬೋದು ಅಥವಾ ಬಿಂಬ್ಳಿ ಹಾಕ್ಬೋದು. ಚೆನ್ನಾಗಾಗ್ತದೆ. ಸ್ವಲ್ಪ ಇಂಗು, ಸ್ವಲ್ಪ ಜೀರಿಗೆ ತಗೊಂಡಿದ್ದೇನೆ. ಜೀರಿಗೆ ಹುರಿಲಿಲ್ಲ, ಹಸಿ ಜೀರಿಗೆ. ಇದು ಆಪ್ಷನಲ್, ಬೇಕಾದರೆ ಹಾಕ್ಕೊಳ್ಬೋದು, ಇಲ್ಲದಿದ್ದರೆ ಬೇಡ. ಈಗ ರುಬ್ಲಿಕ್ಕೆ ಹೋಗ್ತೇನೆ. ಕಣಲೆ ಸೇರಿಸ್ತೇನೆ. ಬೇಯಲಿ. ಉಪ್ಪು ಸೇರಿಸ್ತೇನೆ. ಇದು ಸಿಪ್ಪೆ ಎಲ್ಲ ಬರ್ತದೆ ಹೆಸರು ಕಾಳಿಂದು, ಆವಾಗ ತೆಗಿಬೋದು. ಈ ಥರ ಇನ್ನು ಬೇಯಲಿ. ಇದು Meanwhile, ಸ್ವಲ್ಪ ಅರಿಶಿನ, ಸ್ವಲ್ಪ ನೀರು, ಸ್ವಲ್ಪ ನೀರು ಸೇರಿಸ್ತೇನೆ. ಆಗಿದೆ. ಚೆನ್ನಾಗಿ ಬಂದಿದೆ ಅಲ್ಲ? ಬೆಂದಿದೆ. ಚೆನ್ನಾಗಿ ಮಸಾಲೆ ಹಾಕ್ತೇನೆ. ಬಿಟ್ಟ ಮಸಾಲೆ ನೀರು,
ಚೆನ್ನಾಗಿ ಕುದಿ ಬರಲಿ. ಆಗಿದೆ. ಚೆನ್ನಾಗಿ ಬಂದಿದೆ. ಒಗ್ಗರಣೆಗಿಡೋಣ. ಸಾಸಿವೆ, ಒಣಮೆಣಸು, ಸಾಸಿವೆ ಸಿಡಿಲಿಕ್ಕೆ ಶುರುವಾಗಿದೆ. ಕರಿಬೇವಿನ ಸೊಪ್ಪು ಹಾಕ್ತೇನೆ.